ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಹಳ್ಳಿ ಮನೆ ಅಡುಗೆ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಬರ್ರಿ, ಇವತ್ತು ನಾನು ನಿಮಗೆ ತುಂಬ ರುಚಿಯಾದ ಚವಳಿಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ಹಂತವಾಗಿ ಹೇಳ್ಕೊಡ್ತೀನಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಹಳ್ಳಿ ಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಚವಳಿಕಾಯಿ ಪಲ್ಯ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿರಿ. ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಎಲ್ಲ ವಿಡಿಯೋ ಮಾಡ್ತೀನಿ ನಿಮ್ಗೆ. ಮೊದಲು ಎಣ್ಣೆ ಹಾಕ್ಕೋಬೇಕ್ರಿ. ನಾವು ಬಳಸೋದು ಕೊಬ್ಬರಿ ಎಣ್ಣೆ. ಮೀಡಿಯಮ್ ಸೈಜ್ನಾಗ ಸ್ಟವ್ ಇಟ್ಕೊಂಡು ಸ್ವಲ್ಪ ಕಾದ ನಂತರ ಸಾಸಿವೆ ಜೀರಿಗೆ ಒಂದು 10 ಹೆಸರು ಕರಿಬೇವು ಹಾಕ್ಕೊಂಡು ನಂತರ ಸಣ್ಣ ಹೆಚ್ಚಿಕೊಂಡ ಈರುಳ್ಳಿ, ನಂತರ ಮಸಾಲೆ, ಹಸಿ ಅರಿಶಿನ ಪುಡಿ, ಉಪ್ಪು, ಹಸಿಮೆಣಸಿನ್ಕಾಯಿ ಚಟ್ನಿ, ಚಿಟಿಕೆ ಹಿಂಗು ಇದನ್ನೆಲ್ಲ ಹಾಕ್ತೀನಿ ನೋಡಿರಿ. ಫಸ್ಟು ಅರಿಶಿನ ಪುಡಿ, ನಂತರ ಸ್ವಲ್ಪ ಮಸಾಲೆ, ನಂತರ ಚಿಟಿಕೆ ಹಿಂಗು, ನಂತರ ರುಚಿಗೆ ತಕ್ಕಷ್ಟು ಚಟ್ನಿ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬೇಕು ನೋಡ್ರಿ. ಅಂದರೆ ಉಪ್ಪು ಖಾರ ಕರಗಬೇಕು ಸರಿಯಾಗಿ. ಉತ್ತರ ಕರ್ನಾಟಕದ ಹಳ್ಳಿ ಮನೆ ಅಡುಗೆ ಚಾನಲಲ್ಲಿ ಚವಳಿಕಾಯಿ ಪಲ್ಯ ಮಾಡ್ತೀವಿ ಇವತ್ತು ಬೆಳಗ್ಗೆ. ನೀವು ಟ್ರೈ ಮಾಡಿರಿ. ನಮ್ಮ ಮಾತಿಗೆ ಶಬ್ದದಲ್ಲಿ ಸ್ವಲ್ಪ ಏನಾದರೂ ಲೋಪದೋಷಗಳಾದರೆ ಕ್ಷಮಿಸ್ರಿ. ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ, ನಂತರ ಇವು ಹುರಿದಿಟ್ಕೊಂಡು ಚವಳಿಕಾಯಿನ ಇದಕ್ಕೆ ಹಾಕ್ಬೇಕ್ರಿ. ನಂತರ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಒಗ್ಗರಣೆ ಅದನ್ನು ಸೇರಿಸಿ ಸ್ವಲ್ಪ ಬೆಂದ ನಂತರ ಶೇಂಗಾದ ಪುಡಿ ಹಾಕ್ತೀನಿ ರೀ. ಇಲ್ಲ ಅಥವಾ ಗುರೆಳ್ಳು ಪುಡಿ ಆದ್ರೂ ಹಾಕ್ಬೋದು. ರೊಟ್ಟಿಗೆ ಚಪಾತಿಗೆ ಭಾಳ ರುಚಿಯಾಗತ್ತೆ ನೋಡ್ರಿ. ಚವಳಿಕಾಯಿ ಪಲ್ಯವು ಆರೋಗ್ಯಕ್ಕೆ ಚಲೋ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ, ಕಡಿಮೆ ಆಕೈತಿ. ಒಂದು ಪ್ಲೇಟ್ ಮುಚ್ಚಿದ್ರೆ ಸ್ವಲ್ಪ ಕುದಿತೈತಿ ನೋಡಿ.
ಈ ಥರ ಬೆಂದಿಂದ ಸ್ವಲ್ಪ ಗಂಡಿರುತ್ತೆ, ಅದಕ್ಕೆ ಶೇಂಗಾದ ಪುಡಿ ಹಾಕ್ಬೇಕ್ರಿ. ನೋಡಿ ಈ ಥರ ಸಣ್ಣಗೆ ಮಾಡಿಟ್ಕೊಂಡು ಚೆನ್ನಾಗಿ ಶೇಂಗಾದ ಪುಡಿನ ಇನ್ನು ಒಂದೆರಡು ಚಮಚ ಉಪ್ಪಿಟ್ಟಿನ ಚಮಚದಷ್ಟು ಇದಕ್ಕೆ ಹಾಕ್ತೀನಿ ನೋಡಿರಿ. ಮೊದಲೇ ಹಾಕಿದ್ರೆ ತಳ ಹಿಡಿತೈತಿ, ಅದಕ್ಕೆ ಕುದ್ದ ನಂತರ ಸ್ವಲ್ಪ ಹಾಕಿ ಹಿಂಗೆ ಕೈಯಾಡಿಸಿ ಬಾಯಿ ಮುಚ್ಚಿಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಪಲ್ಯ ಆಗುತ್ತೆ ನೋಡ್ರಿ. ಇದು ಚೌಳಿಕಾಯಿ ಪಲ್ಯ ಉತ್ತರ ಕರ್ನಾಟಕದ ನಮ್ಮ ಹಳ್ಳಿ ಮನೆಯ ಯೂಟ್ಯೂಬ್ ಚಾನಲ್ನ ಚೌಳಿಕಾಯಿ ಪಲ್ಯ ಹೆಂಗಾಗೈತೆ ಅನ್ನೋದು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಶೇರ್ ಮಾಡಿ, ಲೈಕ್ ಕೊಡಿರಿ. ನಮಸ್ಕಾರಗಳು. ಈ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ಶೇರ್ ಮಾಡಿ.